ಈ ನಾಡಿನ ಎಲ್ಲ ಸದ್ಗುರುಗಳ ಕೆಲವೊಂದು ಜೀವನದ ಭಾಗವನ್ನು, ಅದರ ಜೊತೆಗೆ ನಿಮ್ಮ ಬದುಕಿಗೆ ಬೇಕಾಗಿರತಕ್ಕಂಥ ಕೆಲವೊಂದು ಸೂತ್ರಗಳನ್ನು ತಾವೆಲ್ಲ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ಮನುಷ್ಯ ಜೀವನದಲ್ಲಿ ಭಗವಂತನನ್ನ ಪ್ರಾಪ್ತಿ ಮಾಡಿಕೊಳ್ಳುವುದು ಮುಖ್ಯ ಉದ್ದೇಶ ಅಂತ ತಾವೆಲ್ಲ ನಿನ್ನೆ ಕೇಳಿಕೊಂಡು ಬಂದೀರಿ. ಕಣ್ಣು ಹೋಗುವುದರೊಳಗ ಪರಮಾತ್ಮನನ್ನ ಕಣ್ಣು ನೋಡಿದು ಅಂತಂದ್ರೆ ಕಣ್ಣು ಪಾವನ ಆಗುತ್ತವೆ. ಕಣ್ಣು ಹೋಗುವುದರೊಳಗ ಸದ್ಗುರುಗಳನ್ನ ಕಣ್ಣು ತುಂಬ ನೋಡಿದರೆ ನಮ್ಮ ಕಣ್ಣು ಪಾವನ ಆಗ್ತವೆ. ಕಿವಿ ಹೋಗುವುದರೊಳಗ ಹೋಗ್ತಾವ. ಮತ್ತಿವು ಇಲ್ಲಿ ಕೂತವ್ರಿಗೆ ಯಾರಿಗಾರ ಆರಾಮದೀನ ಅನ್ಕೂಲ ಮಾಡ್ತಾವ, ಕೇಳಲ್ಲ. ಕಿವಿ ಹೊಕ್ಕಾವ ಹಿಂದಿಲ್ ನಾಳೆ. ಕಣ್ಣು ಹೋಗ್ತಾವ. ತೊಡ ದಿವ್ಸಕ್ಕೆ ಕಣ್ಣು ಅಲ್ಲ, ನಾವೇ ಹೋಗ್ತೀವ ಅಂದಾಗ ಕಣ್ಣೇನು, ಕಿವಿ ಏನು, ಕಾಲೇನು ಎಲ್ಲ ಹೊಕ್ಕಾವು ಹೋಗುವುದರೊಳಗ. ಅದಕ್ಕೆ ಬಸವಣ್ಣವ್ರು ಅಂತಾರಲ್ಲ, ಕಾಲ ಮೇಲೆ ಕೈಯ ನೂರಿ ಏಳದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅಣ್ಣರಿಗೆ ಹಂಗಾಗದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಮಾಡರದ ನಂತರ ಅವರು. ಕಣ್ಣು ಹೋಗೋಕ್ಕಿಂತ ಮೊದಲು ದೇವರ ಮೂರ್ತಿಯನ್ನು ನೋಡು. ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ. ಕಣ್ಣೊಳಗ ಬರೇ ಫೋನ್ ತುಂಬಬೇಡ್ರಿ. ಬರೇ ಫೋನ್ ತಗೊಳ್ಳೋದು, ಇನ್ಸ್ಟಾಗ್ರಾಮ್ ಓಪನ್ ಮಾಡೋದು, ಫೇಸ್ಬುಕ್ ಓಪನ್ ಮಾಡೋದು, ಆನಂತರ ವಾಟ್ಸಪ್ ನೋಡ್ಕೋಂತ ಕುಂತ್ರ ನಿಮ್ಮ ಜೀವನ ಹಾಳು ಮಾಡ್ತದ. ಅದು ಆ ಫೋನ್ ಎಷ್ಟು ನೋಡ್ತೀರಲ್ಲ ಅಷ್ಟು ಭಗವಂತನ ಮೂರ್ತಿಯನ್ನು ನೋಡಿದರೆ ಇದೇ ಜನ್ಮದೊಳಗೆ ನಿಮಗೆ ಪರಮಾತ್ಮ ಕಾಣ್ತಾನ್ರಿ. ಬರೇ ಫೋನ್ ಎಷ್ಟು ನೋಡ್ಯಾರ ಅಟ್ಟ, ಫೋನ್ ಎಷ್ಟು ನೋಡ್ತೀರಿ ಅಷ್ಟ ನಿಮ್ಮ ಮನ್ಯಾಗ ದೇವರ ಮೂರ್ತಿ ಅದಾವ. ಇಲ್ಲ ಅಂದ್ರೆ ಅಡವೇಶ್ವರ ಮೂರ್ತಿ ಯಾವುದು ಬೇಡ. ಕಣ್ಣು ಮುಚ್ಕೊಂಡ ಮನಸ್ಸಿನಾಗ ಹೇ ಪರಮಾತ್ಮ, ಹೇ ಪಾಂಡುರಂಗ. ಆ ಕಣ್ಣೊಳಗ ಪರಮಾತ್ಮನ ಮೂರ್ತಿಯನ್ನು ತುಂಬರಿ. ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ. ಕಣ್ಣು ಹೋಗುವುದ್ರೊಳಗ ಪರಮಾತ್ಮನನ್ನು ನೋಡಬೇಕು. ನಿಮ್ಗೆ ಗೊತ್ತಿರ್ಬೇಕು, ಸೂರದಾಸ್ ಅಂತ ತಿಳ್ಕೊಂಡು ಕಣ್ಣಿಲ್ಲ ಅವನಿಗೆ, ಚಪ್ಪಲ್ ಒಲಿಯು ಮನುಷ್ಯ, ಕುಡ್ಡ, ಹುಟ್ಟು ಕುರುಡ ಸೂರದಾಸ್. ದಿನದ 24 ತಾಸು ಕಾಯಕ ಮಾಡವ. ಕಾಯಕದ ಜೊತೆಗೆ ಪರಮಾತ್ಮನ ಸ್ಮರಣೆ ಮಾಡವ. ಕೆಲಸ ಮಾಡುವುದು, ಕೆಲಸ ಮುಗೀತು ಅಂದ್ರೆ ಬೇರೆ ಏನೂ ಮಾಡ್ತಿದ್ದಿಲ್ಲ. ಮಾಡಕ್ಕೆ ಅವಾಗ ಕಣ್ಣು ಇದ್ದಿದ್ದಿಲ್ಲ. ನೀವು ಕಣ್ಣಿದ್ರೆ ಎಲ್ಲಾರ ಹೋಗವ್ರೆ. ಕಣ್ಣಿರ್ಲಿಲ್ಲ ಅಂದ್ರೆ ಸುಮ್ಮ ಕೈ ಹಿಡಿಸೋದು ತಗೊಂಡಿರ್ಬೇಕಲ್ಲ ಮನ್ಯಾಗ. ಊಟಕ್ಕೆ ತಗೊಂಡು ಬರ್ರೋ, ಹೊರಗೆ ಕಟ್ಟಿ ಮ್ಯಾಗ ಕುಂಡಿಸ್ ಬರ್ರೋ. ಕಣ್ಣಿರ್ಲಿಲ್ಲ ಅಂದ್ರೆ ಅದಕ್ಕೆ ಬಸವಣ್ಣವ್ರು ಬೇಡ್ಕೊಂಡ್ರ ಅವರು ಏನು, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ಯಪ್ಪ ನಾ ಎತ್ತಾಗ ನೋಡ್ತಾನ ಅತ್ತಾಗ ಸುಮಾರು ಮಂದಿನೇ ಅದಾರ, ಎತ್ತಾಗ ನೋಡ್ತಾನ ಅತ್ತಾಗ ಕೆಟ್ಟನೇ ಅದ. ಅದಕ್ಕೆ ಈ ಕೆಟ್ಟ ನೋಡಬಾರ್ದಂದ್ರೆ ನಾನು ಕಣ್ಣು ಹೋಗಿಬಿಡ್ಲಿ ದೇವ್ರ ಅಂತ ಕಣ್ಣು ಹೋಗ್ಲಂತ ಬೇಡ್ಕೊಂಡಾನ ಬಸವಣ್ಣ. ನೀವು ಯಾರ್ಯಾರು ಬೇಡ್ಕೋತೀರಿ? ಬರ್ರಿ ನಾಳೆ ಹೊರಗದ ಅಡ್ಯಾಪನ ಮುಂದೆ ಬಂದು ನಿಂತು ನಾನು ಒಟ್ಟ ಎಡ್ಡು ಕಣ್ಣು ಹೋಗಲಂತ ಬೇಡ್ಕೋತೀರೇನು ಯಾರು? ಹೆಂಗ್ರಿ ಸ್ವಾಮಿ ಕಣ್ಣು ಹೋಗಲಂತ ಬೇಡ್ಕೊಂಡು ಮುಂದೆ ಹೆಂಗೆ ಮಾಡೋಣ ನಾವು? ಹೌದಿಲ್ಲ? ಬಸವಣ್ಣ ಬೇಡ್ಕೋತಾನ್ರಿ. ಏನಂತಾನಂದ್ರ, ಹೇ ಪರಮಾತ್ಮ, ಹೇ ಸದ್ಗುರುನಾಥ, ನನ್ನ ಕಣ್ಣು ಹೋಗಿಬಿಡ್ಲಿ. ಹೆಂಗಂತಂದ್ರ ಸುತ್ತಿ ಸುಳಿದು ನೋಡದಂತೆ ಎಣ್ಣ ಅಂಧಕನ ಮಾಡಯ್ಯ ತಂದೆ. ನನ್ನ ಕುಡ್ಡನ್ನು ಮಾಡಿಬಿಡಪ್ಪ. ಯಾಕಂದ್ರೆ ಈ ಜಗತ್ತಿನಲ್ಲಿ ನಡೆಯತಕ್ಕಂಥ ಪಾಪವನ್ನ, ಈ ಜಗತ್ತಿನಲ್ಲಿ ನಡೆಯತಕ್ಕಂಥ ಅನ್ಯಾಯವನ್ನ, ಈ ಜಗತ್ತಿನಲ್ಲಿ ನಡೆಯತಕ್ಕಂಥ ಅಧರ್ಮವನ್ನ, ಮನೆ ಮನೆಯಲ್ಲಿ ನಡೆಯತಕ್ಕಂಥ ಅನ್ಯಾಯ, ಅಧರ್ಮ, ಅತ್ಯಾಚಾರ, ಕೊಲೆ, ಸುಲಿಗೆ ಇವೆಲ್ಲವುಗಳನ್ನ ನೋಡಕ ನನ್ನ ಕಣ್ಣಿಂದ ಆಗವಲ್ತು. ಅದಕ್ಕೆ ನನ್ನ ಕಣ್ಣು ಹೋಗಿಬಿಡ್ಲ ದೇವರ. ನೋಡ್ರಿ, ಅಧರ್ಮವನ್ನು ನೋಡಕ್ ಆಗಲಾರಕ್ಕ, ಅನ್ಯಾಯವನ್ನು ನೋಡಕ್ ಆಗಲಾರಕ್ಕ ನನ್ನ ಕಣ್ಣು ಹೋಗಿಬಿಡ್ಲಂತಾನೆ ಬಸವಣ್ಣ. ಸೂರದಾಸ್
ಕುಡ್ಡ ಮನುಷ್ಯ, ಕಣ್ಣನ ಇಲ್ಲ. ಕೆಲಸ ಮುಗೀತು ಅಂದ್ರ ಹೇ ಪಾಂಡುರಂಗ, ಹೇ ಪರಮಾತ್ಮ, ಹೇ ಸದ್ಗುರುನಾಥ ನೆನೆಸ್ತಿದ್ದ. ಒಂದಿನ ಹೊರಗೆ ಕಟ್ಟಿ ಮೇಲೆ ಗಾಳಿಗೆ ಭಗವಂತನ ನಾಮಸ್ಮರಣೆ ಮಾಡ್ಕೋಂತ ಕುಂತಿದ್ದ. ನೀವು ಗಾಳಿಗೆ ಬಂದು ಕುಂಡಿರ್ತೀರಿ, ಗಾಳಿಗೆ ಬಂದು ಕುಂತು ನಿಮ್ಮ ಕೆಲಸ ಚಾಲು ಬೇರೆ ಚಾಲು ಇರ್ತಾವ. ನಿಮ್ಮ ಹೊರಗೆ ಕಟ್ಟಿಗೆ ಬಂದು ಕುಂತು ನಿಮ್ಮ ಕೆಲಸ ಬೇರೆ ಇರ್ತಾವ. ಯವ್ವ ಒಂದಿಟ್ಟು ಮೊಬೈಲ್ ನೋಡೋದು ಬಿಟ್ಟು, ಒಂದಿಟ್ಟು ಟಿವಿ ನೋಡೋದು ಬಿಟ್ಟು, ಒಂದಿಟ್ಟು ಮಂದಿದ ಮಾತಾಡೋದು ಬಿಟ್ಟು ನಿಮ್ಮ ಮಕ್ಕಳನ್ನ ಕರ್ಕೋರಿ, ನಿಮ್ಮ ಮೊಮ್ಮಕ್ಕಳನ್ನ ಕರ್ಕೋರಿ. ಹೊರಗೆ ಕಟ್ಟಿ ಮ್ಯಾಗ ಹಾಸಿ ಬಂದು ಕುಂತ ಆ ಮೊಮ್ಮಕ್ಕಳಿಗೆ, ಆ ಸಣ್ಣ ಮಕ್ಕಳಿಗೆ ಒಂದಿಟ್ಟು ಜನಪದ ಹಾಡುಗಳನ್ನು ಹಾಡಿಸ್ರಿ. ಮಹಾಭಾರತದ ರಾಮಾಯಣದ ಕಥೆಗಳನ್ನು ಹೇಳ್ರಿ ನಮ್ಮ ಮಕ್ಕಳಿಗೆ. ಮನ್ಯಾಗ ನೋಡಬೇಕು, ಬೆಡ್ರೂಮ್ನ್ಯಾಗ ಗಂಡ, ಟಿವಿ ಮುಂದ ಹೆಂಡತಿ, ಮೂಲ್ಯಾಗ ಮಕ್ಕಳು, ಒಟ್ಟು ಒಂದೊಂದು ಕೈಯಾಗ ಫೋನ್ ಹಿಡಿದು ಟಾಕ್ 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 ಚಾಲೂನ. ಮನ್ಯಾಗ ಆಗಿನ ಕಾಲದಾಗ ಮನ್ಯಾಗ ಹುಡುಗರು ಅವುಗಳು ಏನತ್ತಿದ್ರು, ತಲೆ ಹಿಡಿಸೇರಿ ಹೊರಗೆ ಹೋಗ್ರು, ಸಾಕಾಗ್ಯದ ನಮಗ, ಹೊರಗೆ ಹೋಗ್ರಿ ಅಂತ ಬೈತಿದ್ರು. ಈಗ ಪ್ರತಿಯೊಬ್ಬರ ಮನ್ಯಾಗ ಸತ್ತಾಗ ಹೆಂಗ ಮಾತಾಡ್ಲಾರ್ದ ಗಪ್ಪನ ಕೂತಿರ್ತಾರಲ್ಲ, ಸ್ಮಶಾನ ಮೌನ ಪ್ರತಿಯೊಬ್ಬರ ಮನ್ಯಾಗ. ಯಾಕೆ ಮಾತಾಡಂಗ ಇಲ್ಲ ಯಾರು? ಯಾಕಂದ್ರೆ ಫೋನ್ ನೋಡ್ಕೊತ ಸುಮ್ ಕೂತು ಬಿಡುದ. ಗಂಡನೂ ಪೋಣ, ಹೆಂಡತಿನೂ ಪೋಣ, ಮಕ್ಕಳು ಪೋಣ, ಮೊಮ್ಮಕ್ಕಳು ಪೋಣ. ಹೌದಿಲ್ರಿ? ಮನ್ಯಾಗ ಆದ್ರೆ ಯಾರು? ಮೊನ್ನೆ ಮುದೋಳದಾಗ ನಮ್ಮ ಸಿದ್ಧಾರ್ಥ ಮಠಕ್ಕೆ ಒಬ್ರು ಭಕ್ತರು ಬಂದಿದ್ರು. ದೊಡ್ಡ ಆಫೀಸರ್ ಅಕ್ಕಿ ಹೆಣ್ಮಗಳು ಬಂದಿದ್ಲು. ಬಂದ ನಮಸ್ಕಾರ ಮಾಡಿ ಪ್ರಸಾದಕ್ಕೆ ತಂದಿದ್ರು. ಒಂದು 3-4 ಮಂದಿ ಹೆಣ್ಮಕ್ಳು ಕೂಡಿ ಪ್ರಸಾದ ಮಾಡಿ ಮಾತಾಡ್ಕೊತ ಕುಂತಾಗ, ಹಿಂಗ ಫೋನಿಂದ ಮಾತಾಡ್ಕೊತ ಕುಂತಾಗ ಆ ದೊಡ್ಡ ಅಧಿಕಾರಿ ಹೆಣ್ಮಗಳು ಹೇಳಿದ್ಲು, ಯಪ್ಪ ಫೋನಿಂದ ಹೆಂಗದ ಅಂತಂದ್ರ ಮನ್ಯಾಗ ಅಡಿಗೆ ಮಾಡಕ್ ಹತ್ತಿದ್ಲಂತಕ್ಕೆ ಹೆಣ್ಮಗಳು. ಅಡಿಗೆ ಕುಕ್ಕರ್ದಾಗ ಅನ್ನ ಇಟ್ಟಾಳ, ಮತ್ತ ಬೇರೆ ಏನೋ ಅಡಿಗೆ ಮಾಡಕ್ ಹತ್ತಾಳ. ಆಕಿ ಗಂಡ ಬೆಡ್ರೂಮ್ದಾಗ ಕೂತಾನ, ಮಗ ಹಾಲ್ನಾಗ ಕೂತಾನ. ಇಬ್ರು ಒಂದೊಂದು ಫೋನ್ ತಗೊಂಡಾರ. ಫೋನ್ ತಗೊಂಡ ಅವೇನೋ ಕಿವ್ಯಾಗ ಹಾಕೋತಾರತ್ತಲ್ರಿ. ಹಾ ನೋಡ್ ನಮ್ಮ ಹುಡುಗ ಗೊತ್ತೈತಿ, ಇಯರ್ಫೋನ್ ಹತ್ತದ. ಎಲ್ಲಿ ಏರ್ತತ್ತೋ ಇಯರ್ಫೋನ್ ಹತ್ತದ. ಯಾರು ಬೇಕ ನಾ ಇಟ್ಟು ಮಜಾ ಆಗ್ಯದ್ರಿ ಜಗತ್ತ. ನಾ ಹಂಗ ನೋಡ್ಕೋತ ಎಲ್ಲಾರ ಹೋಗಿರ್ತಾನಲ್ರಿ, 2 ಕಿವ್ಯಾಗ ಅವ್ರು ಹಾಕಿರ್ತಾರ, ಕೈಯಾಗ ಹಿಂಗ ಹಿಡಿದಿರ್ತಾರ, ಮಾತಾಡ್ಕೋತ ಹೋಗಿರ್ತಾರ. ಒಬ್ಬರ ಮಾತಾಡ್ತಿರ್ತಾರ, ಅವ್ರು ಕೂಡ ಮೊಬೈಲ್ದಾಗ ಇರ್ತಾರತ್, ಯಾರೋ ಆನ್ಲೈನ್ದಾಗ ಇರ್ತಾರಂತ, ಕಿವ್ಯಾಗ ಹಾಕೋರಿರ್ತಾರೋ, ಯಾರಿಗೂ ಕೇಳ್ಸಂಗಿಲ್ಲ, ಮಾತಾಡ್ಕೋತ ಹೋಗಿರ್ತಾರ. ನಾವು ಹಿಂದಿನ ಕಾಲದಾಗ ಒಬ್ಬ ಮಾತಾಡ್ಕೋತ ಹೋಗಿದ್ದಂದ್ರೆ ನಾವು ಪಕ್ಕ ಹುಚ್ಚತ್ತಿದ್ವಿ. ನಾವು ಒಬ್ಬ ಮಾತಾಡ್ಕೋತ ಹೋಗಿದ್ದಂದ್ರೆ ಪಕ್ಕ ಹುಚ್ಚ. ಈಗ ಎಲ್ಲರೂ ಒಬ್ಬೊಬ್ಬರನ್ನ ಮಾತಾಡ್ಕೋತ ಹೋಗ್ತಾರ್ರಿ. ಮತ್ತಂದ್ರೆ ಎಲ್ಲರೂ ಹುಚ್ಚರ, ಈಗ ಎಲ್ಲರೂ ಹುಚ್ಚರೇ. ಆ ಹೆಣ್ಮಗಳು ಅಡಿಗೆ ಮಾಡಕತ್ತಾಳ, ಕುಕ್ಕರ್ನ್ಯಾಗ ಅನ್ನ ಇಟ್ಟಾಳ. ಇವರಿಬ್ರು ಅಪ್ಪ ಮಗ, ಒಬ್ಬ ಹಾಲ್ನ್ಯಾಗ, ಒಬ್ಬ ಬೆಡ್ರೂಮ್ನ್ಯಾಗ ಕುಂತಾರ. ಭಾಳ ಆಯ್ತದು, ವೀಕೋ ಭಾಳ ಆಯ್ತು. ಅಕಸ್ಮಾತ್ ಏನಾಯ್ತು ಅಂತಂದ್ರ ಕುಕ್ಕರ್ದಾಗ ಇಟ್ಟದ ಅನ್ನ ಅದು ಏನಾಯ್ತು ಗೊತ್ತಿಲ್ಲ, ಒಮ್ಮೆ ಬ್ಲಾಸ್ಟ್ ಆಗ್ಯದ ರೀ ಅಡಿಗೆ ಮನ್ಯಾಗ. ಒಮ್ಮೆ ಕುಕ್ಕರ್ ಹಾರ್ತಾವ ನೋಡ್ರಿ, ಹಾರ್ತಾವಿಲ್ರಿ, ಮ್ಯಾಲ ಜಂತಿಗೆ ಬಡದು ತಳಗೆ ಬೀಳ್ತಾವ. ಕುಕ್ಕರ್ ಡಬ್ ಅಂತ ಹೇಳಿ ಆ ಹೆಣ್ಮಗಳ ಅನ್ನ ಮಾಡುವಾಗ ಕುಕ್ಕರ್ ಡಬ್ ಅಂತ ಮ್ಯಾಲ ಹೋಗ್ಯದ. ಮನಗಂಡ ತುಂಬಿದ ಅನ್ನ ಮ್ಯಾಲ ಹೋಗಿ ಸ್ಲ್ಯಾಪಿಗೆ ಬಡದ ಆಕೇನು ನಿತ್ತಾಳ ನೋಡ್ರಿ, ನೆತ್ತಿ ಮ್ಯಾಗ ಡಕ್ ಅಂತೇಳಿ ಬಂದು ಬಿದ್ದದ. ಅದು ಪ್ರಜ್ಞಾನ ಹೋಗ್ಯದ ಹೆಣ್ಮಗಳದ ಪಾಪ. ಪ್ರಜ್ಞಾ ಹೋಗಿ ತಳಗದ ಬಿದ್ದಾಳ. ಬಿದ್ದು ಗಂಡನ ಕೂಗ್ತಾಳ ರೀ. ಮಗನ ಹೇಗೆ ಕರಿತಾಳ, ಹಾಲ್ನಾಗಿದ್ದವನು, ಏ ತಮ್ಮ, ಎಷ್ಟೋ ತಕ್ಕ ಕರೆದ ಕೂಗಿದ್ರೆ ಅವ್ರಿಗೆ ಕೇಳೇ ಇಲ್ಲ. ಯಾಕಂದ್ರೆ ಕಿವ್ಯಾಗ ಡಕ್ 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 ಡ್ಯಾನ್ಸ್ ಮಾಡಕತ್ತಾರ ಅವರಿಬ್ರು. ಒಬ್ಬ ಏನೋ ನೋಡಕತ್ತಾನ, ಒಬ್ಬ ಹುಡುಗ ಫೋನ್ಯಾಗ. ಇಬ್ರು ಹಿಂದಿಗಡೆ ನಿಮ್ಗೆ ಹೇಳ್ತಾನ, ಆಕಿನ ಮೈ ಮ್ಯಾಲೆಲ್ಲ ಹಣ್ಣು ಬಿದ್ದದ, ಸುಡುವ ಅಣ್ಣ, ಕಾಲು ಸುಟ್ಟದ, ಕೈ ಸುಟ್ಟದ, ಮೋತಿ ಸುಟ್ಟದ, ತಲೆ ಮೇಲೆ ಕುಕ್ಕರ್ ದೊಡ್ಡದು ಬಿದ್ದಕ್ಕಿಗೆ ಭಾಳ ನೋವಾಗ್ಯದ. ತಾನ ಹಿಂದಿಗಡೆ ಸುಧಾರಿಸ್ಕೊಂಡು ಎದ್ದು ಬಂದು ಮೊದಲು ಬೆಡ್ರೂಮಿಗೆ ಬಂದು ಗಂಡನ ಕಪಾಳಿಗೆ ಹೊಡೆದ್ಲಂತ. ಒಂದು ಮೊದಲ ನೀವು ಯಾರು ಹೊಡೆದು ಗಿಡಿದಿರಿ ಮತ್ತು ಸುಮ್ಮ ಹೋಗಿ. ಯಾಕ ಅಂದ್ಕೊಳ್ಳೆ ನಾ ಸಾಯಾಕತ್ತೀನಿ, ನಿನಗೆ ಗೊತ್ತಾರ ಆಗತ್ತಿದಲ್ಲ ಏನಾಗ್ಯದ. ಆಗ ಬಂದು ನೋಡ್ತಾನ, ಅರೇ 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 ಇದು ನಡೆದ ಘಟನೆ ಇಲ್ಲೇ ಮುದೋಳ್ದಾಗ. ಯಾರಿಗಾರ ಏನಾರ ಆಗೈತಂದ್ರು ಅಲ್ಲಿ ಅವ ಹಾರ್ಟ್ ಆಗಿ
ಅದೇನು ಬ್ಲಾಕ್ ಆಗಿ ಒದ್ದಾಡಕತ್ತಿದಂದ್ರೆ ಇವು ಫೋನ್ ತೊಗೊಂಡು ಕಿವ್ಯಾಗ ಹಾಕೊಂಡು ಕುಣಿದಾಡ್ತಿರ್ತಾನೆ, ಅಲ್ಲಿ ಒದ್ದಾಡಿ ಸಾಯ್ತೈತೆ, ಅದು ಗೊತ್ತೇ ಆಗಂಗಿಲ್ಲ. ಆ ರೀತಿಯೊಳಗೆ ನಾವೆಲ್ಲ ಏನು ಮಾಡ್ತೀವಿ ಅಂತಂದ್ರೆ ಬರೀ ಫೋನಿನೊಳಗೆ ನಮ್ಮ ಜೀವನವನ್ನು ಬಾಧೆ ಮಾಡ್ಕೋತೀವಿ. ಸೂರದಾಸ್ ಕಣ್ಣನೇ ಇಲ್ಲ, ಕಣ್ಣು ಇರ್ಲಾರಕ ಅವ ಏನು ಮಾಡ್ತಿದ್ದ ಅಂದ್ರೆ ಹೊರಗಡೆ ಬಂದು ಕೆಲಸ ಮುಗಿದ ನಂತರ ಹೇ ಪರಮಾತ್ಮ, ಹೇ ಪಾಂಡುರಂಗ, ಹೇ ಸಿದ್ಧಾರೂಢ, ಹೇ ವೀರಭದ್ರೇಶ, ಹೇ ಅಡವಿ ಸಿದ್ದೇಶ, ಪರಮಾತ್ಮನನ್ನು ನೆನೆಸ್ತಿದ್ದ. ದಿವ್ಸರಿ ಒಂದಿನ ಮ್ಯಾಲ ಪಾರ್ವತಿ ಪರಮಾತ್ಮ ಹಾದು ಹೊಂಟಿದ್ರಂತ. ಪಾರ್ವತಿ ಪರಮಾತ್ಮ ಹಾದು ಹೊಂಟಾಗ ಪಾರ್ವತಿ ಕೇಳಿದ್ಲಂತ ಪರಮಾತ್ಮನಿಗೆ, ಈ ಕುಡ್ಡ ನಾನು ನೋಡಕತ್ತೀನಿ, ಒಂದು 20-30 ವರ್ಷ ಆಯಿತು, ಯಾವತ್ತೂ ಒಟ್ಟು ನಿನ್ನ ನೆನೆಸ್ತಾನ, ಶಿವ ಶಿವ, ಹೇ ಪರಮಾತ್ಮ, ಹೇ ಪರಮಾತ್ಮ, ನಿನ್ನ ನೆನೆಸ್ತಾನಲ್ಲ ಅಂತಂದಾಗ ಆ ಪರಮಾತ್ಮ ಅಂದಂತ, ಹೌದು ನನ್ನ ಪರಮ ಭಕ್ತವ, ನನ್ನ ಮ್ಯಾಗ ಭಾಳ ಪ್ರೀತಿ ಅದಾನ, ನಾ ಅಂದ್ರೆ ಹಿಗ್ಗಿ ಸಾಯ್ತಾನ, ನನ್ನ ಮೇಲೆ ಭಾಳ ಭಕ್ತಿ ಅದಾನ, ಒಟ್ಟು ನನ್ನ ಯಾವತ್ತೂ ನೆನೆಸ್ತಾನ 24 ತಾಸ. ಆಕೆ ಪಾರ್ವತಿ ಬೇದ್ಲಂತ, ನೀನು ದೇವರರ ಹೌದಾ ಅಲ್ಲ, ದಿನದ 24 ತಾಸು ನಿನ್ನ ನೆನೆಸ್ತಾನಂತ ಹೇಳ್ತಿ, ಹೇಳಿದ್ರು ಅವಂಗೆ 2 ಕಣ್ಣಿಲ್ಲ, ಎಂದು ಹುಟ್ಟ್ಯದ ಅಂದಿಂದ ಕುಡ್ಡದ, 1-2 ಕಣ್ಣು ಕೊಡಬಾರ್ದು, ಅದಕ್ಕೆ 1-2 ಕಣ್ಣು ಕೊಡಬಾರದು ಅಂದ ಕೂಡಲೇ ಅವ ಪರಮಾತ್ಮ ಅಂದ, ನಾ ಎಲ್ಲ ಕೊಡ್ತೀನಿ ಕಣ್ಣ. ಪಾರ್ವತಿ ಕೇಳಿದ್ಲಂತ, ಅಲ್ಲ ಇಟ್ಟು ಧ್ಯಾನ ಮಾಡ್ತಾನೆ, ನಿಂದು 24 ತಾಸು ನಿನ್ನ ನೆನೆಸ್ತಾನ, ನಿನ್ನ ಮೇಲೆ ಭಕ್ತಿ ಅದಾನಂತ ಹೇಳ್ತಿ, ಮತ್ತು ಹುಟ್ಟು ಕುಡ್ಡದಾನ, 2 ಕಣ್ಣು ಕೊಡಬಾರ್ದು ಅವಾಗ. ಪಾಪ ಹೆಣ್ಮಕ್ಳು ಭಾಳ ಕಾಜಿ ನೋಡ್ರಿ, ಹೆಣ್ಮಗಳು ಭಾಳ ಕಾಜಿ, ಕುಡ್ಡದ ಪಾಪ, ಮತ್ತು ನಿನ್ನ ನೆನೆಸ್ತದ, 1-2 ಕಣ್ಣು ಕೊಡಬಾರ್ದನು ಅಂತಂದಾಗ ಪರಮಾತ್ಮ ಅಂದ, ನಾ ಎಲ್ಲ ಕೊಡ್ತೀನಿ ಅವಾಗ 2 ಕಣ್ಣ. ಅವ ಕೇಳವಲ್ಲ, ನನ್ನ ಬೇಡ್ಕೋಬೇಕಲ್ಲ ಅವ, ಹೇ ಪರಮಾತ್ಮ ನನಗೆ ಕುಡ್ಡದನಪ್ಪ, ನನಗೇನು ಕಾಣವಲ್ತು, 1-2 ಕಣ್ಣು ಕೊಡಂತ. ಇವತ್ತ ಒಂದು ಮಾತು ಅನ್ಲಿ, 2 ಬೇಡಿದ್ರೆ 4 ಕೊಡ್ತಾನ ಅಂದವ. ಬೇಡವಲ್ರಿ ಇವ. ನೋಡ್ರಿ ಹಿಂದಿನ ಭಕ್ತರು ಅಂತವ್ರು ಬೇಡ್ತಿದ್ದಿಲ್ಲ ದೇವರಿಗೆ. ಅವರು ಯಾಕೆ ಬೇಡ್ತಿದ್ದಿಲ್ಲ ಅಂತಂದ್ರೆ ಏನದ ಅದನ್ನು ಅನುಭವಿಸ್ಬೇಕಂತ ಸುಮ್ಮಿರ್ತಿದ್ರು ಅವರು, ಪರಮಾತ್ಮನನ್ನು ಬೇಡ್ತಿದ್ದಿಲ್ಲ. ಆಗ ಪಾರ್ವತಿ ಅಂದ್ಲು, ಹಂಗಾರೆ ನೀ ಕೊಡಲಿಲ್ಲ ಅಂದ್ರೆ ನಾ ಹೋಗಿ ಕೊಟ್ಟು ಬರ್ತೀನಿ ಅಂದ್ಲಕ್ಕಿ. ಪಾಪ ಕಣ್ಣಿಲ್ಲ ಅಡ್ಡಾಡಕ, ಜಗತ್ತನ್ನು ನೋಡ್ಬೇಕು, ನಿನ್ನ ಭಕ್ತದಾನ, ಮತ್ತು ದೇವರಿಗೆ ನೆನೆಸಿ ಕಣ್ಣು ಬರಲಿಲ್ಲ ಅಂದ್ರೆ ಊರಾಗ ಮಂದಿರ ಏನು ಅಂದಿಗಿಂದಾರ ಅವಂಗ, ಇಟ್ಟು ದೇವರಿಗೆ ನೆನಿತದ, ಇಟ್ಟು ದೇವರಿಗೆ ಭಕ್ತಿ ಮಾಡ್ತದ, ದೇವ್ರು ಅದಕ್ಕೆ 2 ಕಣ್ಣು ಕೊಡವಲ್ಲ ಅಂತ ಮಂದು ಅನ್ನಂಗಿಲ್ಲ, ಅದಕ್ಕೆ ನಿಂದ ಹೋಗ್ತದೆ ಕಿಮ್ಮತ್ತ, ನಾ ಹೋಗಿ 2 ಕಣ್ಣು ಕೊಟ್ಟು ಬರ್ತಾನೆ ತಂದಾಗ ಪರಮಾತ್ಮ ಅಂದ, ಬೇಡ ಹೋಗಬೇಡ, ಯಾಕಂದ್ರೆ ಕರಿಲಾರದವ್ರ ಮನೆಗೆ ಕಳಸಿಗಿತ್ತಾಗಿ ಹೋಗಬಾರ್ದಂತ ನೇಮದ. ಅವ ತಾನಾಗೆ ನಿನ್ನ ಕರೆದ ಅಂತಂದ್ರೆ ಕೊಡು ಕಣ್ಣ, ಮತ್ತು ಅವ್ನು ಕೇಳಲಾರ್ದ ಕೊಟ್ಟೆ ಅಂದ್ರೆ, ನಾವು ಯಾವುದೋ ವಸ್ತು ಅವ್ರು ಕೇಳಲಾರ್ದ ನಾವು ಕೊಟ್ಟಿವಂದ್ರೆ ನಾವು ಕೊಟ್ಟ ವಸ್ತುವಿಗೆ ಕಿಮ್ಮತ್ತು ಕೊಡಂಗಿಲ್ಲ ಅವರು, ನಾವು ಕೊಟ್ಟ ವಸ್ತುವಿಗೆ ಕಿಮ್ಮತ್ತು ಕೊಡಂಗಿಲ್ಲ ಅವರು. ಯಾಕಂತಂದ್ರೆ ಹಂಗೆ ಕೊಟ್ಟೋದು ಬಿಡಂತಾರೆ ಅವರು. ಅವ್ರು ಕೇಳಿದ ನಂತರ ನಾವು ಕೊಟ್ಟಿವಂದ್ರೆ ಅದಕ್ಕೆ ಗೌರವ ಕೊಡ್ತಾರೆ ಅವರು. ಪರಮಾತ್ಮ ಹೇಳ್ದ, ಬ್ಯಾಡ ಅಂದರೂ ಕೇಳಿಲ್ಲಕ್ಕೆ, ನಾ ಕೊಟ್ಟೆ ಬರೋಕ್ಕೆ ಹೋಗಿ ಹಂಗಾರ ಅಂದವ. ಈ ಹೆಣ್ಮಕ್ಳು ಹಠ ಬಾಡ್ರಿ, ಇವು ಹೇಳಿದ್ರೆ ಕೇಳಂಗೇ ಇಲ್ಲ. ಬಂದಳು, ಸೂರದಾಸ್ ಕುಂತಿದ್ದ, ಕಣ್ಣಿದ್ದಿದ್ದಿಲ್ಲ, ಕಣ್ಣು ಮುಚ್ಚಿದ್ದ, ಹೇ ಪರಮಾತ್ಮ, ಹೇ ಸದ್ಗುರುನಾಥ ಅಂತ ನಾಮಸ್ಮರಣೆ ಮಾಡ್ಕೊಂತ ಕುಂತಿದ್ದ. ಮುಂದೆ ಬಂದು ನಿಂತ, ಹೇ ಸೂರದಾಸ್. ಸೂರದಾಸ್ ಅಂದ ಕೂಡಲೇ ಯಾರೇವ, ನಾನು, ನೀ ಯಾರಿಗೆ ನೆನೆಸ್ತೀಯಲ್ಲ, ದಿನನಿತ್ಯದ 24 ತಾಸು ಪರಮಾತ್ಮನಿಗೆ ನೆನೆಸ್ತೀಯಲ್ಲ, ಆ ಪರಮಾತ್ಮನ ಪರಮ ಪತ್ನಿ, ಧರ್ಮ ಪತ್ನಿ ನಾನು, ಪಾರ್ವತಿ ಆದಿಶಕ್ತಿ ಅಂದಾಗ ಹಿಂಗೆ ಕಾಲು ಹುಡುಕ್ಯಾಡಿ 2 ಕಾಲು ಮುಟ್ಟಿ ಹಣಿ ಹಚ್ಚಿ ನಮಸ್ಕಾರ ಮಾಡಿದ. ನನ್ನ ಜನ್ಮ ಸಾರ್ಥಕ ಆಯ್ತೇವ ಅಂತ ತಿಳ್ಕೊಂಡ ಅಟ್ಟನುಗುಡದ ಪಾರ್ವತಿ ತಲೆ ಮೇಲೆ ಕೈ ಇಟ್ಲು. ಕೈ ಇಟ್ಟು 2 ನಿಮಿಷದೊಳಗೆ 2 ಕಣ್ಣು ಬಂದು ಬಿಟ್ಟು ರೀ. 2 ನಿಮಿಷ ಹಿಂಗೆ ಕೈ ಹಿಡ್ಗುಡ್ದ 2 ಕಣ್ಣು ಬಿಟ್ಟು, ಕಣ್ಣು ಬಂದ ಕೂಡಲೇ ನೋಡ್ತಾನೆ ಮುಂದೆ ನಿಂತ ಪಾರ್ವತಿ ಆದಿಶಕ್ತಿ, ಜಗನ್ಮಾತೆ, ಜಗಜ್ಜನನಿ, ಕಾಳಿ ಮಾತೆ. ನೋಡ್ತಾನ, ಸಂತೋಷ ಆಯಿತು, ಕಣ್ಣು ತುಂಬಿ ನೋಡಿದ ನಂತರ ಪರಮಾತ್ಮನು ಬಂದ.
ಆಕೆ ಕೂಡ ಬಂದಿದ್ದ, ನೋಡದ ಪರಮಾತ್ಮನನ್ನು, ಬಹಳ ಸಂತೋಷ ಆಯಿತು. ಪರಮಾತ್ಮನ ಕಾಲಿಗೆ ಬಿದ್ದ. ಪಾರ್ವತಿ ಪರಮಾತ್ಮ ಇಬ್ಬರನ್ನು ನೋಡಿ 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 ಕಣ್ಣು ತುಂಬಿಕೊಂಡ ನಂತರ ಪಾರ್ವತಿ ಒಂದು ಮಾತಂದ್ಲು, ಹೇ ಸೂರದಾಸ್, ಭಾಳ ವರ್ಷ ಆಯಿತು ನಮ್ಮಿಬ್ಬರಿಗೆ ನೆನೆಸಾಕತ್ತಿ, ನಮ್ಮಿಬ್ಬರು ಪರಮ ಭಕ್ತದಿಯಪ್ಪ ನೀನು, ಅದಕ್ಕೆ ನಿನಗೊಂದು ವರ ಕೊಡ್ತೀನಿ, ನೀ ಏನು ಬೇಡ್ತಿ ಬೇಡ. ಪಾರ್ವತಿ ಅಂದ್ಲು, ನೀ ಏನು ಬೇಡ್ತಿ ಬೇಡ, ನಿನಗೆ ವರ ಕೊಡ್ತಾನಂತಂದಾಗ ಅವ ಏನು ಮಾಡ್ಬೇಕ್ರಿ, ಸೂರದಾಸ್ ನೀ ಏನು ಬೇಡ್ತಿ ಬೇಡ ನಾ ಕೊಡ್ತಾನಂತಂದಾಗ ಸೂರದಾಸ ಬೇಡದ, ನಾ ಬೇಡಿದ್ದು ಕೊಡ್ತಿ, ನೀ ಏನು ಬೇಡ್ತಿ ಬೇಡೋ, ನಿನ್ನ ಭಕ್ತಿ ಭಾಳ ದೊಡ್ಡದದ, ನಿನ್ನ ಮನಸ್ಸು ಭಾಳ ಸ್ವಚ್ಛ ಅದ, ನೀನು ಖರೆ ಭಕ್ತದಿ, ನೀ ಏನು ಬೇಡ್ತಿ ಅದನ್ನು ಕೊಡ್ತೀನೋ ಬೇಡ ಅಂತಂದಾಗ ಅವ ಅಂದ, ನಾ ಬೇಡಿದ್ದು ಕೊಡ್ತಾನ ಅನ್ನುವಂಗೆ ಆನೆ ಮಾಡಿ ನೋಡುನು, ಆನೆ ಮಾಡು, ಕೈ ಮೇಲೆ ಕೈ ಹಾಕು. ಆಕೆ ಅಂದು, ಅಲ್ಲೋ ನಾನಾಗೆ ಕೊಡಾಕತ್ತೀನಿ, ನೀನು ಬೇಡಿ ನನಗೆ ವರ ಕೊಡಂತ ಇಲ್ಲ, ನಾನಾಗೆ ಕೊಡಾಕತ್ತೀನಿ, ಮತ್ತು ಆನೆ ಯಾಕೋ ಇಲ್ಲಿ ಸೋಮ ಆನೆ ಮಾಡು ಅಂದ್ಕೊಳ್ಳಿ. ಆಕೆ ಕೈ ಮೇಲೆ ಕೈ ಹಾಕಿ ಆನೆ ಮಾಡಿದ್ಲು. ನೀ ಏನು ಬೇಡ್ತಿ ಅದನ್ನು ಕೊಡ್ತಾನಪ್ಪ ಅಂತ ಪಟ್ನ ಸೂರದಾಸ ಬೇಡ್ದ. ಏನು ಬೇಡಿದ ಅಂತಂದ್ರೆ, ನನ್ನ ಎರಡು ಕಣ್ಣು ಹೋಗುವಂಗೆ ಮಾಡಿಬಿಡ ಅಂದ. ನಮ್ಮ ಮೊದಲು ಕಣ್ಣು ಹೆಂಗಿದ್ದುಲ್ಲ ಹಾಗೆ ಮಾಡು, ನಮ್ಮ ಕಣ್ಣು ಹೋಗುವಂಗೆ ಮಾಡಿಬಿಡು. ಆಕೆ ಅಂದ್ಲು, ಎಂಥ ಹುಚ್ಚದಿಯೋ, ಎಂಥ ಮೂರ್ಖದಿಯೋ, ಜಗತ್ತನ್ನು ನೋಡಾಕ ಕಣ್ಣು ಬೇಕು, ಎಲ್ಲರನ್ನ ನೋಡಾಕ ಕಣ್ಣು ಬೇಕು. ಶರೀರದೊಳಗ ಅತಿ ಮುಖ್ಯವಾದ ಇಂದ್ರಿಯ ಯಾವುದಂತಂದ್ರೆ ಕಣ್ಣಿರ್ಲಿಲ್ಲ ಅಂದ್ರೆ ಏನೂ ಮಾಡಕ್ಕೆ ಬರಂಗಿಲ್ಲ. ಸಂಸ್ಕೃತದೊಳಗೆ ಬರೀತಾರೆ, ಸರ್ವೇಂದ್ರಿಯಾಣಂ ನಯನ ಪ್ರಧಾನಂ. ಸರ್ವ ಇಂದ್ರಿಯಗಳೊಳಗ ನಯನ ಅಂದ್ರೆ ಕಣ್ಣವೇ ಶ್ರೇಷ್ಠ, ಕಣ್ಣು ಶ್ರೇಷ್ಠ. ಮತ್ತು ಕಣ್ಣು ಹೋಗಲಂತ ಯಾಕೆ ಬೇಡ್ತೀಯೋ ಅಂತ ಪಾರ್ವತಿ ಕೇಳಿದಾಗ ರವಿದಾಸ್ ಒಂದು ಮಾತು ಭಾಳ ಚಂದ ಹೇಳ್ದ. ಕಣ್ಣು ಯಾವಾಗ ಸಾರ್ಥಕತೆ ಆಗ್ತದ ಕೇಳ್ದ, ಕಣ್ಣು ಯಾವಾಗ ಧನ್ಯ ಆಗ್ತದ, ಕಣ್ಣು ಯಾವಾಗ ಸಾರ್ಥಕತೆ ಆಗ್ತದ ಅಂತ ಕೇಳಿದಾಗ ಪಾರ್ವತಿ ಹೇಳ್ತಾಳೆ, ಈ ಕಣ್ಣು ಯಾವಾಗ ಸಾರ್ಥಕತೆ ಆಗ್ತದ ಅಂತಂದ್ರೆ ಕಣ್ಣು ತುಂಬ ಪರಮಾತ್ಮನನ್ನು ನೋಡಿತು ಅಂದ್ರೆ ಆ ಕಣ್ಣು ಸಾರ್ಥಕತೆ ಆಗ್ತಾವ ಅಂತಂದಾಗ ರವಿದಾಸ ಹೇಳ್ದ, ಆಯ್ತಲ್ಲ, ಮತ್ತು ನನ್ನ ಎರಡೂ ಕಣ್ಣ ಪರಮಾತ್ಮನನ್ನು ನೋಡ್ಯಾವ, ಪಾರ್ವತಿಯನ್ನು ನೋಡ್ಯಾವ, ಇನ್ನು ಜಗತ್ತಿನೊಳಗೆ ನಿಮಗಿಂತಲೂ ಸುಂದರವಾದದ್ದು ಏನದ, ಜಗತ್ತಿನೊಳಗೆ ನಿಮಗಿಂತಲೂ ಸುಂದರವಾದದ್ದು ಏನೂ ಇಲ್ಲ, ಇನ್ನು ನಿಮ್ಮನ್ನು ಬಿಟ್ಟು ನೋಡುವುದೇನದ, ಅದಕ್ಕೆ ನನ್ನ ಕಣ್ಣು ಹೋಗಿಬಿಡ್ಲಿ ಅಂತಂದ. ನನ್ನ ಕಣ್ಣು ಹೋಗಿಬಿಡ್ಲಿ ಅಂತ ಬೇಡ್ಕೊಂಡ. ಹಂಗ ಇಂದ್ರಿಯಗಳು ಪವಿತ್ರ ಆಗಬೇಕಾದ್ರೆ, ಇಂದ್ರಿಯಗಳ ಸಾರ್ಥಕತೆ ಆಗಬೇಕಾದ್ರೆ ನಾವೇನು ಮಾಡ್ಬೇಕಂತಂದ್ರೆ ಅವುಗಳನ್ನು ಬಳಸಬೇಕು ಯೋಗ್ಯ ರೀತಿಯೊಳಗೆ.